ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೋಟೋ ಅಣ್ಣ ಮುಳ್ಳೂರವರು, ಸಂದೀಪ್ ಅಣ್ಣ ಫ್ರೆಂಡು. ರಾಜಿಗೂ ಅಷ್ಟು ಗೊತ್ತಿಲ್ಲ ಅನಿಸುತ್ತೆ, ಅದೇನೋ ಅದು ಗೊತ್ತು ನನಗಂತೂ ಗೊತ್ತಿಲ್ಲ. ಆದರೆ ಫೋಟೋಸ್ ಮಾತ್ರ ಅಣ್ಣ ಚೆನ್ನಾಗಿ ತಗೊಟ್ಟಿದ್ದಾರೆ. ಫೋಟೋಸ್ ತೆಗಿಬೇಕಾದ್ರೂ ಅಷ್ಟೇ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡಿಕೊಂಡು ಈ ರೀತಿ ಎಲ್ಲ ಪೋಸು ಅವರೇ ಹೇಳ್ಕೊಟ್ರು. ಚೆನ್ನಾಗಿ ತೆಗ್ದಿದ್ದಾರೆ ಫೋಟೋಸು. ಸುಮಾರು ನಾವು ನೋಡಿದ್ವಲ್ಲ, ಅದೇ ನಾನು ಒಂದೊಂದು ಹಾಕಿದ್ದೀನಲ್ಲ, ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ನೀವು ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೋಟೋಶೂಟ್ ಏನಾದರೂ ಮಾಡಿಸ್ಬೇಕು ಅಂದರೆ ಅಣ್ಣ ಚೆನ್ನಾಗಿ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಅವರು ತೋರಿಸಿದ್ರು, ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಬಂದ್ವಿ ಮುಳ್ಳೂರಿಗೆ, ಪೆನ್ ಡ್ರೈವ್ಗೆ ಹಾಕಿಸ್ಕೊಂಡು ಬಂದ್ವಿ ಫೋಟೋಸ್ನ. ಆಮೇಲೆ ನನ್ನ ಮಗಳು ತುಂಬ ಹತ್ಬಿಟ್ಲು. ಆಮೇಲೆ ನಾಮಕರಣ ಮಾಡಬೇಕು ಅಂದರೆ 5 ತಿಂಗಳು 1 ವರ್ಷಕ್ಕೆ ಮಾಡಬೇಕು, ಇಲ್ಲಾಂದರೆ ನನ್ನ ಮಗಳು ಅಂತ ಅವತ್ತು ಫೋಟೋಸು ತೆಗಿಯೋಕ್ಕಾಗಲ್ಲ. ತೆಗಿಯೋಕ್ಕೆ ಆಗಲಿಲ್ಲ, ಸಖತ್ ಹತ್ಬಿಟ್ಲು, ಚಂಡಿ ಮಾಡಿಬಿಟ್ಲು. ಗಾಬರಿ ಆಯ್ತವಲ್ವ ಪಾಪುಗಳು, ಆ ಥರ ಆಗೋಯ್ತು. ಫೋಟೋಸು ಜಾಸ್ತಿ ನನ್ನ ಮಗಳದೇ ಇಲ್ಲ, ಅವಳದು ರೆಡಿ ಮಾಡಿ ತೆಗೆಸ್ಕೋಬೇಕು. ಅದಕ್ಕೋಸ್ಕರ ನೀವು ಆ ಥರ ಮಾಡಿ ನಾನು ತಗೊಡ್ತೀನಿ ಹೊರಗಡೆ ಬಂದು ಅಂತ ಅಣ್ಣ ಹೇಳಿದ್ರು. ಸರಿ ಆಯಿತು ಅಣ್ಣ ಅಂತ ಹೇಳಿ ಬಂದ್ವಿ. ಆಮೇಲೆ ನನ್ನ ಮಗಳು ಹೊಸ್ಲು ದಾಟಿದ್ಲು. ಹೊಸ್ಲು ದಾಟಬೇಕಾದ್ರೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ಕಾಯಿ ಹೊಡಿಬೇಕು ಅಂತ. ನಮ್ಮಮ್ಮ ಇತ್ತು, ಅಂದರೆ ನನ್ನ ಅಜ್ಜಿ, ನಮ್ಮಮ್ಮನ ಅಜ್ಜಿ ಅಂತ ಕರೆಯಲ್ಲ, ಅಮ್ಮ ಅಂತಲೇ ಕರೆಯೋದು. ಅಮ್ಮ ಮಮ್ಮಿ ಇಬ್ಬರು ಇದ್ರಲ್ಲ, ಅವರು ಪೂಜೆ ಎಲ್ಲ ಮಾಡಿ ಅವಳು ಹೊಸ್ಲು ದಾಟಬೇಕಾದ್ರೆ ಇದು ಮಾಡಿದ್ರು. ನಿಮ್ಮ ಕಡೆನೂ ಅದೇ ರೀತಿ ಮಾಡ್ತಾರೆ ಏನು ಅಂತ ತಿಳಿಸಿ. ಆ ಥರ ಮಾಡಬೇಕಂತೆ ಮಕ್ಕಳು ಫಸ್ಟ್ ಟೈಮ್ ಹೊಸ್ಲು ದಾಟಿದಾಗ ಪೂಜೆ ಮಾಡಬೇಕಂತೆ. ಆವಾಗ ಮಾಡಿದ್ವಿ ಅವಳು ಹೊಸ್ಲು ದಾಟೋದನ್ನ. ಸ್ವಲ್ಪ ವಾಕರು ಕೂರಿಸ್ತೀವಲ್ಲ, ಸ್ವಲ್ಪ ಎದ್ದು ನಿಂತ್ಕೊಳ್ಳೋಕ್ಕೆ ಹೋಯ್ತಾಳೆ, ಇನ್ನೂ ಅಜ್ಜಿ ಹಾಕಲ್ಲ. ಆಮೇಲೆ ಅವಳಿಗೆ ಇವಾಗ ಪುಟಾಡಿ ಎಲ್ಲಿ ಬರ್ತಿದೆ ನೋಡೋದೇ ಒಂದು ಚಂದ. ಅದನ್ನು ಹಿಂಗಂತ ಇರ್ತಾಳೆ, ನಾನು ಡ್ಯಾನ್ಸ್ ಮಾಡೋದು ಹೇಳ್ಕೊಟ್ಬಿಟ್ಟಿದ್ದೀನಿ, ಹಿಂಗಂತ ಇರ್ತಾಳೆ ನನ್ನ ಮಗಳು. ಆವತ್ತಂತೂ ಹತ್ತಿದ್ದು ನೋಡಿ ನನಗಂತೂ ತುಂಬ ಬೇಜಾರಾಗೋಯಿತು. ನಾನು ಪೂಜಾ ಮುಳ್ಳೂರ್ಗೆ ಹೋಗ್ತಾಯಿದ್ದೀವಿ ಅಂದರೆ ಫೋಟೋ ತೆಗ್ಸಿದ್ವಲ್ಲ ಅವ್ರ ಹತ್ರ, ಅವ್ರು ತುಂಬ ಚೆನ್ನಾಗಿ ಫೋಟೋ ತೆಗ್ದಿದ್ದಾರೆ. ಸಾಗರ್ ಬ್ರೋ ಅಂತ ಅವರು, ಮುಳ್ಳೂರಲ್ಲೇ ನಮ್ಮ ಪಕ್ಕದೂರೇನೆ ಅವರು. ಇವಾಗ ಹೋಗ್ತಾಯಿದ್ದೀವಿ ಇಸ್ಕೊಬರೋಣ ಅಂತ ನಾನು ಪೂಜಾ. ನೋಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಫ್ರೆಂಡ್ಲಿಯಾಗಿ. ಇವಾಗ ಹೋಗ್ತಾಯಿದ್ದೀವಿ, ಇದೇ ಮುಳ್ಳೂರು ರೋಡ್ ಬಂದು ನೋಡಿ. ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೇನೆ. ಸ್ಟುಡಿಯೋ ಹತ್ರ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ನೋಡಿ. ಅಣ್ಣ ಅವರೇ ಮಾಡ್ಕೊಂಡಿದ್ದಾರೆ. ಒಬ್ಬರೇ ಅನಿಸುತ್ತೆ ಕೆಲಸ ಮಾಡೋದು, ಅವರೊಬ್ಬರೇ ಇದ್ದಿದ್ದು. ಫ್ರೆಂಡ್ಲಿ ಒಂಥರ ಖುಷಿಯಾಗಿ ಟ್ರೀಟ್ ಮಾಡಿದ್ರು, ನಮಗೂ ಖುಷಿ ಆಯಿತು. ಚೆನ್ನಾಗಿ ನೋಡಿದ್ರಲ್ಲ ನೀವೇ ಫೋಟೋಸ್, ಎಲ್ಲರೂ ಸುಮಾರು ಜನ ತೆಗೆಸ್ಕೊಂಡಿದ್ದಾರೆ ಚೆನ್ನಾಗಿ. ಆಮೇಲೆ ಅದು ಫೋಟೋ ಎಲ್ಲ 2-3 ಎಡಿಟ್ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ತೋರಿಸ್ತಾಯಿದ್ರು, ಎಡಿಟ್ ಮಾಡಿದ್ರು. ನಿಮ್ಗೆ ಯಾವಾಗ ಬೇಕು ಆವಾಗಲೇ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಪಾಪದ್ದು ಜಾಸ್ತಿ ಫೋಟೋಗಳು ಇರಲಿಲ್ವಲ್ಲ, ಅದಕ್ಕೋಸ್ಕರ ನೀವು ಬೇಕಾದ್ರೆ ಹೊರ್ಗಡೆ ರೆಡಿ ಆಗ್ಬಿಟ್ಟು ಬನ್ನಿ, 3 ಜನನೂ ಒಂದೇ ಥರ ಡ್ರೆಸ್ ಹಾಕ್ಕೊಂಡು, ಆವಾಗಲೂ ತಗೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಣ್ಣ ಅಂತ ಹೇಳಿ ನೋಡೋಣ, ಅವಳು ಅಜ್ಜಿ ಹಾಕಂಗಾಗಲಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಆರತಿ ಮಾಡಕ್ಕೆ ಅದ್ರಲ್ಲೇ ಮಾಡೋದು, ದೀಪ ಮಡಿಕೊಂಡು ಮಾಡೋದು. ಆರತಿ ಮಾಡ್ತಾರಮ್ಮ, ದೀಪ ಮಾಡ್ಬಿಟ್ಟು ಅದ್ನೇ ಕೂರ್ಸನ ಇಲ್ಲ ಅಲ್ಲಿಗೆ ಕೂರ್ಸೋದು, ಈಚೆ ಒಳಕ್ಕೆ ಹೋಗ್ಲಿ. ನನ್ನ ಮಗಳು ಹೊಸ್ಲು ದಾಟ್ತಾಳ ಅಂತ ನೋಡೋಣ ಅಂತ ಬಿಟ್ವಿ. ಅವಳು ತೆವಿತಾ ಇದ್ಲಲ್ಲ, ಹಾಗೆ ನಾವು ನೋಡ್ಕೋತಾ ಹಾಗೆ ನಮ್ಮಮ್ಮ ಅಂದರೆ ಅಜ್ಜಿನ ಅಮ್ಮ ಅಂತಲೇ ಕರೆಯೋದು. ಅವರು ಇದ್ದರು, ಅಮ್ಮನೂ ಇತ್ತು. ಹೊಸ್ಲು ದಾಟುವಾಗ ಏನೋ ಪೂಜೆ ಮಾಡಬೇಕಂತೆ, ಕಾಯಿ ಹೊಡೆದು ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಅವಳು ಒಳಗಡೆ ಒಂದು ಹೊಸ್ಲು ಐತಲ್ಲ, ಅದನ್ನು ದಾಟೋಕ್ಕೆ ಟ್ರೈ ಮಾಡಿದ್ಲು, ಸ್ವಲ್ಪ ದಾಟಿದ್ಲು. ಅದಕ್ಕೋಸ್ಕರ ಮುಂದೆ ಬಾಗಿಲಿರುತ್ತಲ್ಲ, ಅದು ಮುಂದೆ ಬಾಗಿಲಲ್ಲಿ ಮಾತ್ರ ಮಾಡಬೇಕು. ಅದನ್ನು ಲಕ್ಷ್ಮೀ ಸಮಾನ ಅಲ್ವಾ ಹೊಸ್ಲು, ಅದನ್ನು ಪೂಜೆ ಮಾಡಿ ಈ ರೀತಿ ಹೊಸ ಬಟ್ಟೆ, ಅವಳು ದಾಟಬೇಕಾದ್ರೆ ಏನಕ್ಕೆ ಹಾಗೆ ಬಿಡೋದು ಅಂತ ಹೇಳಿ ಹೊಸದೊಂದು ಸೀರೆ ಇತ್ತು, ಅದನ್ನು ಹಾಸಿದೆ, ಒಂದು ಬೇರೆ ಬಟ್ಟೆ ಹಾಕಿ ಅದ್ರ ಮೇಲೆ ಹಾಸಿದೆ. ನಮ್ಮಮ್ಮ ಪೂಜೆ ಮಾಡ್ತಾಯಿತ್ತು, ಅದನ್ನು ಒಳಗಡೆ ಇಡ್ತು ಎಲ್ಲನೂ. ನನ್ನನ್ನೇ ಮಾಡು ಅಂತ ಹೇಳ್ತು, ನಾನು ಬೇಡ ಅಮ್ಮ ನೀನೇ ಮಾಡು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಡ್ತು ಅಮ್ಮ ಮಾಡ್ತು. ಮಮ್ಮಿ ರೆಡಿ ಮಾಡಿಕೊಟ್ರು, ಅಮ್ಮ ಎಲ್ಲ ಮಾಡ್ತು.
ಅವಳಿಗಿನ್ನೂ ಏನೂ ರೆಡಿ ಮಾಡಿರಲಿಲ್ಲ, ಹಾಗೆ ಸುಮ್ಮನೆ ಹಾಗೆ ಇದ್ಲು. ಬೇಗ ಮಾಡಿಬಿಡೋಣ ಪೂಜೆ ಅಂತ ಹೇಳಿ ಅಮ್ಮಂಗೆಲೆ ಮಾಡು ಅಂತೇಳಿ ಮಾಡಿಸ್ದೆ. ಅದು ಏನೋ ಶಾಸ್ತ್ರ ಅಂತೆ, ಅವಾಗಿಂದ ಹೊಸ್ಲು ದಾಟಿದಾಗ ಕಾಯಿ ಹೊಡಿಬೇಕಂತೆ. ಮನೇಲೇ ಬಾಳೆಹಣ್ಣು ಇತ್ತಲ್ಲ, ಕಾಯಿ ಇತ್ತಲ್ಲ, ಎಲ್ಲ ರೆಡಿಯಾಗಿತ್ತು. ಪೂಜೆ ಸಾಮಾನಿಗೆ ನಾನು ದೀಪ ಎಲ್ಲ ಹಚ್ಚಿದೆ ಒಳಗಡೆ. ಮಾಡಿಸೇ ಬಿಡೋಣ ಅಂತ ಹೇಳಿ ದಾಟಿಸೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಅವಳು ಆ ಕಡೆನೇ ದೀಪದ ಕಡೆ ದೀಪ ಚಿಟ್ಟಿದ್ವಲ್ಲ, ಅದಕ್ಕೆ ಆ ಕಡೆಯೇ ಅಡುಗೆನ ಆಗ್ಬಿಟ್ಟಿದ್ಲು. ಆಮೇಲೆ ಫಸ್ಟ್ ಟೈಮು ಒಳಗಡೆಯಿಂದ ಬಂದ್ಲಲ್ಲ, ಬರೋಕ್ಕೆ ಆಚೆಯಿಂದ ಒಳಗಡೆ ಬರೋಕ್ಕೆ ಸ್ವಲ್ಪ ಅದು ಹೈಟ್ ಅಲ್ವಾ, ಅಷ್ಟು ಇದಾಗಲ್ಲ, ಹಿಂಸೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಳ್ತಿದ್ಲು. ಆಮೇಲೆ ಅವಳೇ ದಾಟೋಕ್ಕೂ ಟ್ರೈ ಮಾಡ್ತಿದ್ಲು. ಅದು ಜಾರುತ್ತಲ್ವಾ, ನೈಸ್ ಅಲ್ವಾ ಅದು ಹೊಸ್ಲು ಅಂತೇಳಿ ನಮಗೆ ಭಯನೇ ಆಯ್ತಿತ್ತು, ಎಲ್ಲಿ ಮುಗುರಿಸ್ಬಿಡ್ತಾಳೆ ಅಂತ. ಆಮೇಲೆ ನಿಧಾನಕ್ಕೆ ಬಾ ಚಿನ್ನಮ್ಮ ಅಂತ ಹೇಳಿ ನಾನು ಮಾತಾಡಿಸ್ದೆ, ಕೊನೆಗೂ ದಾಟೇ ಬಿಟ್ಲು. ಏನೋ ಒಂಥರ ಖುಷಿ ಅಲ್ವಾ, ನಮ್ಮ ಮಕ್ಕಳು ಮುಂದೆ ಅಜ್ಜಿ ಹಾಕೋದು ಇಲ್ಲ ತೊದಲೋದು ಇಲ್ಲ ತೆವೆಯೋದು ಮಾಡಿದ್ರೆ. ಆಮೇಲೆ ಫಸ್ಟ್ ಟೈಮು ನನ್ನ ಮಗಳು ಅವ್ವ ಅಮ್ಮ 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 ಅಂತಲೇ ಸ್ಟಾರ್ಟ್ ಮಾಡಿದ್ಲು, ಅದು ಖುಷಿ ಆಯಿತು. ನಮ್ಮ ರಾಜು ಅಪ್ಪ ಅನ್ನು ಅಪ್ಪ ಅನ್ನು ಅಪ್ಪ ಅನ್ನು ಅಂತಿತ್ತು, ಅಪ್ಪ ಅನ್ನಲಿಲ್ಲ, ಇನ್ನೂ ಅಪ್ಪ ಅಂದಿಲ್ಲ. ಪಾಪ ನಮ್ಮ ರಾಜುಗೆ ಬೇಜಾರಾಯಿತು ಸ್ವಲ್ಪ. ನಾನು ಹೇಳ್ಕೊಡ್ತೀನಿ ಎಲ್ಲ ಹೇಳು ಅಂತವಳು ಇನ್ನೂ ಅಷ್ಟು ಬಂದಿಲ್ಲ, ಏನು ಅಮ್ಮ ಅಮ್ಮ ಅಂತಾಳೆ, ಅವ್ವ ಅಮ್ಮ ಬಾ ಬಾ ಬಾ, ಈಗೊಂಚೂರು ತಾ ಅಂತಾಳೆ, ಅಷ್ಟೇ. ಆಮೇಲೆ ಮತ್ತೆ ಒಳಗಡೆ ಬಿಟ್ಟೈತಲ್ಲ ಆಚೆಗೆ ಬರಲಿ ಅಂದ್ಬಿಟ್ಟು ತೋರಿಸ್ತಿದ್ವಿ. ಅವಳು ಬರೋಕ್ಕೆ ಟ್ರೈ ಮಾಡ್ತಿದ್ದಾಳೆ, ಆದರೆ ಅಷ್ಟು ಒಂದು ಸ್ವಲ್ಪ ದಿಬ್ಬು ಥರ ಅಲ್ವಾ, ಅದಕ್ಕೋಸ್ಕರ ಅದು ಒಳಗಡೆ ಸ್ವಲ್ಪ ಹಳ್ಳ ಮುಂದೆ ಹೊಸ್ಲು ದಿಬ್ಬ ಅಲ್ವಾ ಸ್ವಲ್ಪ, ಅದಕ್ಕೋಸ್ಕರ ಸ್ವಲ್ಪ ಹಿಂಸೆ ಆಯ್ತಿತ್ತು. ಆಮೇಲೆ ಅಮ್ಮನೂ ಸ್ವಲ್ಪ ಮುಂದಿಗೆ ಅಲ್ಲಿ ಕಾಲೆಲ್ಲ ಕೆಂಪೇ ಆಗ್ಬಿಡ್ತವಳ್ದು, ವೈಟ್ ಇದ್ದಾಳಲ್ಲ, ಸ್ವಲ್ಪ ಕಾಲೆಲ್ಲ ಕೆಂಪಾಗೋಯ್ತು. ಹಾಗೂ ಅಳ್ತಿದ್ಲು, ಬರಲಿ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಆಮೇಲೆ ಅವಳೇ ಒಂಚೂರು ಅಮ್ಮ ಮೂವ್ ಮಾಡ್ತು ಬಂದಳು. ಅಲ್ಲಿ ಎಲ್ಲ ಸ್ವಲ್ಪ ಕಡಲೆ ಸಕ್ಕರೆ ಎಲ್ಲ ರೆಡಿ ಮಾಡಿದ್ವಲ್ಲ, ಅದನ್ನು ಮಾಡಬೇಕಂತೆ ಸ್ವಲ್ಪ, ಅದಕ್ಕೋಸ್ಕರ ಮಾಡಿಟ್ಟಿದೆ. ಚೆನ್ನಾಗಿತ್ತು ಒಂಥರ. ಅವಳು ಅದನ್ನು ಚೆಲ್ಬಿಟ್ಲು. ಅದು ನಮ್ಮ ಅತ್ತಿಗೆ ಆಮೇಲೆ ಬಂದು ಎಲ್ಲ ನೀ ಕೊಬ್ಬರಿ ಸಕ್ಕರೆ ಅಂತ ಕೇಳ್ತಿದ್ರು, ಅದು ಎಲ್ಲ ನಿನ್ನ ಸಸಿ ಚೆಲ್ಬಿಡ್ತು ಅಂತ ಹೇಳ್ತಿತ್ತಮ್ಮ. ಅವಳು ಹಾಗೆ ಆಟ ಆಡ್ತಾ ಇದು ಮಾಡಿದ್ಲು. ಖುಷಿ ಆಯ್ತು. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಹೊಸ್ಲು ದಾಟಬೇಕಾದ್ರೆ ಈ ರೀತಿ ಪೂಜೆ ಮಾಡ್ತೀರಾ ಅನ್ನೋದು ತಿಳಿಸಿ. ಮಾಡಿದ್ರೆ ಒಳ್ಳೆಯದಂತೆ, ಮಾಡ್ತಾರೆ. ಅವಾಗಿನ ಕಾಲದವರೆಲ್ಲ ಆ ರೀತಿ ಮಾಡ್ತಿದ್ರಂತೆ, ಅದಕ್ಕೋಸ್ಕರ ನಾವು ಆ ಥರ ಮಾಡಿದ್ವಿ.